ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಒಂದು ಸಾರು ಮಾಡಿ ತೋರಿಸ್ತೀನಿ. ಆ ಸಾರು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಮಿಕ್ಸಿ ಜಾರ್ ತೊಗೊಂಡೇನಿ. ಈಗ ಇದಕ್ಕೆ ಹಸಿ ಕೊಬ್ಬರಿ ತೊಗೊಂಡೇನಿ, ಅದು ಹಾಕೋತೀನಿ ರೀ. ನಾನು ಒಂದು ತೆಂಗಿನಕಾಯಿ ಹೊಡೆದು ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡ್ರೆ ಇದು ಹಾಕೋತೀನಿ ನೋಡಿ, ಮಿಕ್ಸಿ ಜಾರಿಗೆ ಹಾಕೋತೀನಿ. ನೀವು ತುರಿದಾದ್ರೂ ಹಾಕೋಬೋದು, ಇಲ್ಲ ಈ ರೀತಿ ಕಟ್ ಮಾಡಿದ್ರೆ ಹಾಕೋಬೋದು. ಹೆಂಗಿದ್ರು ರುಬ್ಬೋದೈತೈತೆ, ನಾನು ಕಟ್ ಮಾಡಿ ಹಾಕೊಳಕತ್ತೀನಿ ನೋಡಿರಿ. ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ನೀವು ನೀರು ಹಾಕಿ ಆದ್ರೂ ರುಬ್ಕೋಬೋದು, ಹಾಗೆ ಆದ್ರೂ ರುಬ್ಕೋಬೋದು. ನೀರು ಹಾಕಿದ್ರೆ ಬೇಗ ಸಣ್ಣ ಆಗ್ತೈತ್ರಿ. ನಾನು ಹಾಗಾಗಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೋತೀನಿ ನೋಡಿರಿ. ಈಗ ನೋಡಿರಿ, ಈ ರೀತಿ ನುಣ್ಣಗೆ ನೀರು ಹಾಕಿ ರುಬ್ಕೊಂಡೆ ನೋಡ್ರಿ. ಎಷ್ಟು ನುಣ್ಣಾಗುತ್ತಲ್ಲ ಅಷ್ಟು ಸಾರು ಚಲೋ ಬರ್ತೈತ್ರಿ. ನೀವು ಯಾವುದೇ ಸಾರಿಗೆ ಕೊಬ್ಬರಿ ಹಾಕಿದ್ರೆ ಟೇಸ್ಟೇ ಬೇರೆ ಇರ್ತೈತ್ರಿ, ಮಸ್ತಾಗಿರ್ತೈತಿ. ನಾ ಇವತ್ತು ಕೊಬ್ಬರಿಯಿಂದನೇ ಸಾರು ಮಾಡಾಕತ್ತೀನಿ. ಕೊಬ್ಬರಿ ಸಾರು ಅಂತ ಕಾಯಿ ಸಾರು ಅಂತಾರೆ, ಕೊಬ್ಬರಿ ಸಾರು ಅಂತಾರೆ. ನಾನು ಇವತ್ತು ಹಸಿ ಕೊಬ್ಬರಿ ರುಬ್ಬಿ ಸಾರು ಮಾಡಾಕತ್ತೀನಿ. ಈಗ ಸಾರು ಮಾಡೋಕೆ ಒಂದು ಪಾತ್ರೆ ಇಟ್ಕೋತೀನಿ. ನೀವು ಒಂದ್ಸತಿ ನಿಮ್ಮ ಮನೆ ಮಾಡ್ಕೊಂಡು ನೋಡ್ರಿ, ಎಷ್ಟು ಮಸ್ತಾಗಿರ್ತೈತ್ರಿ. ಈ ಸಾರನ್ನ ಹೆಂಗೆ ಮಾಡ್ತೇನೆ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡೋದು ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಈಗ ನಾ ಒಂದು ಪಾತ್ರೆ ಇಟ್ಕೊಂಡಿಲ್ರಿ. ಈಗ ಇದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ಸಾರಿಗೆ ಒಗ್ಗರಣೆ ಮಾಡೋಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದು ರೀ. ಇದು ಎಣ್ಣೆ ಬಿಸಿ ಆಗಲಿ ರೀ. ಈಗ ನೋಡಿರಿ, ಎಣ್ಣೆ ಬಿಸಿ ಆಗಕತ್ತೈತಿ. ನಾನು ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡಿರಿ. ಈಗ ಸಾಸಿವೆ ಜೀರಿಗೆ ಸಿಡಿದ ನಂತರ ನಾವು ಒಂದು 4 ಬೆಳ್ಳುಳ್ಳಿ ಹೆಸಳು ಸಣ್ಣಾಗಿ ಕುಟ್ಕೊಂಡ್ಬಂದಿನಿ, ಅದು ಹಾಕೋತೀನಿ. ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡಿ. ಇದೆಲ್ಲ ಫ್ರೈ ಮಾಡ್ಕೋತೀನಿ ಎಣ್ಣೆ. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ನಾನು 2 ಟೊಮೆಟೊ ಕಟ್ ಮಾಡ್ಕೊಂಡಿ, ಅವು ಹಾಕೋತೀನಿ ರೀ. ನೀವು ಬೇಕಾದ್ರೆ ಕೊಬ್ಬರಿ ಜೊತೆಗಿನ ರುಬ್ಕೋಬೋದು ರೀ. ಒಂದು ಅರ್ಧ ರುಬ್ಕೋಬೋದು, ಒಂದು ಅರ್ಧ ಇಲ್ಲಿ ಒಗ್ಗರಣೆಗೆ ಹಾಕೋಬೋದು. ನಾನು ರುಬ್ಕೊಳಕ್ಕೆ ಏನು ತೊಗೊಂಡಿಲ್ಲ, ಒಗ್ಗರಣೆಗೆ ಮಾತ್ರ ಹಾಕ್ಕೊಂಡಿನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿ. ನಿಮ್ಮ ಸಾರಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯ್ತಾವ್ರಿ. ಈ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ರೀ. ನೀವು ಟೊಮೆಟೊನೂ ಕೊಬ್ಬರಿ ಜೊತೆಗೆ ರುಬ್ಕೊಂಡ್ಬಿಡ್ಬೋದು ರೀ. ಅವಾಗ ಸಾರ್ನಾಗ ಏನೂ ಸಿಗಲ್ಲ ರೀ ಬಾಯಿಗೆ. ಹಾಗಾಗಿ ನಾನು ಕಟ್ ಮಾಡಿ ಹಾಕ್ಕೊಂಡೆ. ನಿಮ್ಗೆ ಬಾಯಿ ಸಿಗೋದು ಬೇಡಪ್ಪ ಅನ್ನೋದಾದ್ರೆ ನೀವು ಕೊಬ್ಬರಿ ಜೊತೆಗೆ ಟೊಮೆಟೊನ ರುಬ್ಬಿ ಮಾಡ್ಕೊಂಬಿಡ್ಬೋದು ರೀ. ಅದು ಬರೀ ಗ್ರೇವಿ ಥರ ಇರ್ತೈತೆ ರೀ. ಈಗ ನೋಡಿರಿ, ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಹಾಕಿವೆಲ್ಲ, ಇವೆಲ್ಲ ಫ್ರೈ ಆಗ್ಯಾವ್ರಿ. ಟೊಮೆಟೊನ ಪೂರ್ತಿ ಮೆತ್ತಗಾಗ್ಯಾವ ನೋಡಿರಿ. ಇಷ್ಟು ಮೆತ್ತಗಾದ್ರೆ ಸಾಕು ರೀ. ಇನ್ನು ಸಾರ್ನಾಗ ಸ್ವಲ್ಪ ಬೇಯ್ತಾವ್ರಿ. ಈ ರೀತಿ ಆಗಿತ್ತು ನೋಡಿರಿ. ಈಗ ಇದಕ್ಕೆ 1 ಸ್ಪೂನ ಅಚ್ಚ ಪುಡಿ ಹಾಕೋತೀನಿ ನೋಡಿರಿ. 1 ಸ್ಪೂನ ಮಸಾಲೆ ಖಾರ ಹಾಕೋತೀನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ನಿಮ್ಮ ಮನೆ ಮಸಾಲೆ ಖಾರ ಇಲ್ಲ ಅಂದ್ರೆ ನೀವು ಗರಂ ಮಸಾಲ ಹಾಕ್ಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಒಗ್ಗರಣೆ ಜೊತೆ ಖಾರ ಉಪ್ಪು ಎಲ್ಲ ಮಿಕ್ಸ್ ಆದ ನಂತರ ಹಸಿ ಕೊಬ್ಬರಿ ರುಬ್ಕೊಂಬಂದಿನಿ ರೀ, ಅದು ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ಸಾರು ಎಷ್ಟು ತಳ್ಳಗೆ ಬೇಕು, ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀರು ಹಾಕ್ಕೋಬೇಕಾಗ್ತದೆ ರೀ. ಇದೆಲ್ಲ ಒಗ್ಗರಣೆ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ. ನಿಮ್ಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತಳಗ ಬೇಕು ನೋಡ್ಕೊಂಡು ನೀರು ಹಾಕ್ಕೋಬೇಕಾಗ್ತದೆ ರೀ. ಈಗ ನಾನು ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕೋತೀನಿ ನೋಡಿರಿ. ಈಗ ನೋಡಿರಿ, ಇಷ್ಟು ನೀರು ಹಾಕ್ಕೊಂಡೇನಿ. ಇದು ತುಂಬ ಗಟ್ಟಿ ಐತಿ. ಇನ್ನೊಂದು ಸ್ವಲ್ಪ ನೀರು ಹಿಡಿತೈತೆ ರೀ ಅದಕ್ಕೆ. ನಿಮಗೆ ಗ್ರೇವಿ ಥರ ಬೇಕು ಚಪಾತಿ ಹಚ್ಕೊಳಕಂದ್ರೆ ಇಷ್ಟೇ ಬಿಡ್ರಿ. ಇಲ್ಲ ಅನ್ನದ ಜೊತೆ ಊಟ ಮಾಡ್ತೀವಿ ಅಂದ್ರೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡು ತಳ್ಳಗೆ ಮಾಡ್ಕೊರಿ. ನಾ ಇನ್ನೊಂದು ಗ್ಲಾಸ ನೀರು ಹಾಕೋತೀನಿ. ಮಿಕ್ಸಿಗೆಲ್ಲ ಹತ್ತಿತ್ತಲ್ರಿ ಕೊಬ್ಬರಿ, ಇದು ಹಾಕೋತೀನಿ ನೋಡಿರಿ. ಈಗ ಕರೆಕ್ಟ್ ಆಯ್ತು ನೋಡಿರಿ ಸಾರಿನ ಹದ. ನೋಡಿ, ಈ ಹದ ಇರ್ಬೇಕು ರೀ ಸಾರಿಂದು. ತೀರಷ್ಟು ತಳಗೂ ಇರಬಾರ್ದು, ತೀರಷ್ಟು ಗಟ್ಟಿನೂ ಇರಬಾರ್ದು. ನಾವು ಕಾಯಿ ಸ್ಮೂತಾಗಿ ರುಬ್ಕೊಂಡಿದ್ದೆ ಅಂದ್ರೆ ಸಾರು ಮಸ್ತಾಗಿ ಬರ್ತೈತೆ ರೀ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತೀನಿ ರೀ. ನಾ ಟೊಮೆಟೊ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೋತೀನಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಯಾಕಂದ್ರೆ ಟೊಮೆಟೊ ಹಾಕ್ಕೊಂಡಿರ್ತೀವಲ್ಲ, ಹುಳಿಗೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಕೊಡ್ತೈತೆ ರೀ. ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ. ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಸಾರಿಗೆ ಎಲ್ಲರೂ ಬೆಲ್ಲ ಹಾಕ್ತಾರೆ, ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ ನೋಡಿರಿ. ನಿಮಗೆ ಸಾರಿಗೆ ಬೆಲ್ಲ ಹಾಕೋದ್ರಿಂದ ಸಿಹಿ ಅನ್ನಿಸ್ತಿತ್ತು ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ನೀವು. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡಿರಿ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಸಾರ ರೆಡಿ ಆಯ್ತು ರೀ. ನೋಡಿರಿ, ಎಷ್ಟು ಮಸ್ತಾಗಿ ಬಂದೈತೆ ಸಾರ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತಿ. ನಾವು ಟೊಮೆಟೊನ ರುಬ್ಕೊಂಡು ಹಾಕಿ ಮಾಡಿದ್ರೆ ಸಾರಿನಾಗ ಏನೂ ಸಿಗಲ್ಲ ರೀ. ಹಾಗಾಗಿ ನಾನು ರುಬ್ಕೊಂಡಿಲ್ಲ, ಕಟ್ ಮಾಡಿ ಹಾಕ್ಕೊಂಡೀನಿ ನೋಡಿ. ಈ ರೀತಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೀನಿ. ನೀವು ಬೇಕಾದ್ರೆ ರುಬ್ಕೊಂಡು ಹಾಕ್ಕೋಬೋದು ರೀ. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಅನ್ನದ ಜೊತೆಗೆ ಬಾಯಿಗೆ ಸಿಗ್ತಾಯಿದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ಈಗ ನೋಡಿರಿ, ಇದು ಸಾರು ಕುದಿಯಾಕತ್ತೈತಿ. ಈಗ ಕಾಯಿ ಸಾರ ರೆಡಿ ಆಯ್ತು. ಇದು ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ರೀ. ಈಗ ನಾನೇನು ಕಾಯಿ ಸಾರು ಮಾಡ್ಕೊಂಡೇನಲ್ರಿ, ಅದು ಸರ್ವ್ ಮಾಡ್ತೀನಿ ನೋಡಿರಿ.
ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ವಿಡಿಯೋದಾಗ ನೋಡಿದ್ರೆ ನಿಮಗೂ ಗೊತ್ತಾಗ್ತದೆ. ನೀವು ಈ ಸದ್ಯ ನೋಡಿದ ತಕ್ಷಣ ಮಾಡ್ಕೊಂಡ್ಬಿಡ್ತೀರಿ. ಒಂದು ತೆಂಗಿನಕಾಯಿ ಏನಾರು ಇತ್ತಂದ್ರೆ ಇದು ಸಾರು ಮಾಡ್ಕೊಂಬಿಡ್ಬೋದು ರೀ. ಇದು ಒಂಥರ 2 in 1 ಸಾರು ಇದ್ದಂಗೆ ರೀ. ಚಪಾತಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ ರೀ. ನೀವು ನಿಮ್ಮ ಮನ್ಯಾಗ ಈ ರೀತಿ ಕಾಯಿ ಸಾರು ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಒಂದೇ ಒಂದು ತೆಂಗಿನಕಾಯಿ ಇತ್ತಂದ್ರೆ ಸಾರು ಮಾಡ್ಕೊಂಬಿಡ್ಬೋದು ರೀ. ಈ ಸಾರು ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.